ಮಾರ್ನಿಂಗ್ ಫ್ರೆಂಡ್ಸ್. ಸಂಡೇ ಒಂದು ಲಾಗ್ ಮಾಡಿದ್ದೆ, ಅದನ್ನು ಈಗ ಅಪ್ಲೋಡ್ ಮಾಡತ್ತೀನಿ. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೊಂಟಿದ್ವಿ. ಅದು ಯಾವ ದೇವಸ್ಥಾನ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೇನೆ ರೀ. ಈಗ ನಾವು ಹಾವೇರಿಯಿಂದ ಹೊಂಟ್ವಿ ರೀ. ಇಲ್ಲಿ ನಾವು ನಮ್ಮ ತವ್ರ ಮನೆಗೆ ಬಂದಿದ್ವಿ ರೀ. ಮಲ್ಲಮ್ಮ ಇಲ್ಲೇ ಇರೋದು. ಅವಾಗ ಅಷ್ಟೇ ಅವರು ಅಲ್ಲಿ ನಮ್ಮೂರಿಗೆ ಬರ್ತಿರ್ತಾರೆ ರೀ. ಇವರು ಭಾಳ ಚೆಂದ ಮಾತಾಡಿದ್ರಿ, ಎಲ್ಲರೂ ಭಾಳ ನಕ್ಕಿದ್ವಿ. ಆದರೆ ಅದು ಕ್ಲಿಯರ್ ಇರಲಿಲ್ಲ, ಹಿಂಗಾಗಿ ನಾನು ಅದನ್ನು ಹಾಕಿಲ್ಲ. ಇಲ್ಲಿಂದ ಮತ್ತೆ ಹೊಂಟ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ಬಂತು ನೋಡ್ರಿ. ನಾವು ಸಂಡೇ ಹೋಗಿದ್ವಿ, ಹಿಂಗಾಗಿ ಅಲ್ಲಿ ಭಾಳ ಅಂದ್ರೆ ಭಾಳ ಕ್ರೌಡ್ ಇದ್ರಿ. ಅದಕ್ಕೆ ನಮ್ಮದು ದೇವ್ರ ದರ್ಶನ ಅದೆಲ್ಲ ಒಂದು ಸ್ವಲ್ಪ ಲೇಟಾಗಿ ಆಯ್ತು. ಇಲ್ಲಿ ದೇವರು ಭಾಳ ಪವರ್ಫುಲ್ ಐತ್ರಿ. ಇಲ್ಲಿ ಏನೋ ಬೇಡ್ಕೊಂಡ್ರು ಅದು ಭಾಳ ಜಲ್ದಿ ಆಕತಿ, ಅದೆಲ್ಲ ನೆರವೇರ್ತೈತಿ ಅಂತ ಹೇಳ್ತಾರೆ ಭಾಳ ಜನ. ಈ ದೇವಸ್ಥಾನಕ್ಕೆ ಜಾಸ್ತಿ ಬರೋರು ಅಂತಂದ್ರೆ ನಾನ್ ವೆಜ್ ಮಾಡೋರ ಬರ್ತಾರ್ರಿ ಇಲ್ಲಿ ಜಾಸ್ತಿ. ದೇವ್ರಿಗೂ ಕೂಡ ಅದನ್ನು ಬೇಡ್ಕೊಂಡಿರ್ತಾರ್ರಿ, ಹಿಂಗೆ ನಾನ್ ವೆಜ್ ಮಾಡಿಸ್ತೇವೆ ಅಂತ. ಇಲ್ಲಿ ಅಡುಗೆ ಮಾಡೋಕೆ ರೂಮ್ ಕೊಡ್ತಾರ. ಇಲ್ಲಿ ಚೌಡಮ್ಮ ದೇವರು ಐತ್ರಿ. ಅಲ್ಲಿ ಅಡುಗೆ ಮನೆ ಅಂತ ಬೋರ್ಡ್ ಹಾಕ್ಯಾರಲ್ರಿ, ಅಲ್ಲೇ ರೂಮ್ ಅದಾವ್ರಿ. ಮ್ಯಾಲೂ ಅದಾವು, ಕೆಳಗೂ ಅದಾವು. ಹಂಗೆ ಇಲ್ಲೂ ಕೂಡ ರೂಮ್ ಅದಾವ್ರಿ. ಅಲ್ಲಿ ಎಂಟ್ರೆನ್ಸಿಗೆ ಬರೋವಕಾರ ನೋಡ್ರಿ, ಹಿಂಗೆ ಕೋಳಿ ತಗೊಂಡು ಅದನ್ನು ಬಲಿ ಕೊಡ್ತಾರ್ರಿ ದೇವರಿಗೆ. ದೇವ್ರದ್ದು ದರ್ಶನ ಎಲ್ಲ ಮುಗಿಸಿ ಇಲ್ಲಿ ಚಹಾ ಕುಡಿಯೋಣ ಅಂತಂದೇಳಿ ಬಂದು ಎಲ್ಲರೂ. ಅಡುಗೆನ ಇವ್ರಿಗೆ ಮಾಡಕ್ಕೆ ಹೇಳಿದ್ವಿ. ಅವ್ರು ಅಡುಗೆ ಮಾಡೋವರೆಗೂ ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಒಂದು ಅಡಿಕೆ ತೋಟ ಇತ್ತು ಇಲ್ಲಿ, ಅಲ್ಲಿ ಬಂದಿದ್ವಿ. ಭಾಳ ಮಜಾ ಮಾಡಿದ್ವಿ. ಹಂಗೆ ಇಲ್ಲಿ ಒಂದಿಷ್ಟು ಸೊಪ್ಪಿತ್ತು, ಅದನ್ನು ಹರ್ಕೊಂಡ್ವಿ ಎಲ್ಲರೂ. ಅಡುಗೆ ಎಲ್ಲ ಭಾಳ ಲೇಟ್ ಆದ್ರಿ, ಹೀಗಾಗಿ ಊಟ ಲೇಟ್ ಆಯ್ತು ನಮ್ಮದು. ಲೇಟ್ ಆಗಿದ್ದಕ್ಕೆ ಊಟದ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ರೀ. ಅಡುಗೆ ಅಷ್ಟೊಂದೇನು ಚಲೋ ಆಗಿದ್ದಿಲ್ಲ. ಊಟ ಮುಗಿಸಿ ವಾಪಸ್ ಊರಿಗೆ ಹೊಂಟ್ವಿ. ಇದಿಷ್ಟು ಇವತ್ತಿನ ಮಿನಿ ಲಾಗ್ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.